ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ. ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ. ವಿಚಾರ್ಯ ಸರ್ವವೇದಾಂತೈಃ ಸಂಚಾರ್ಯ ಹೃದಯಾಂಬುಜೇ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಶ್ರೀ ಶಂಕರ ಭಗವತ್ಪಾದರು ತಮ್ಮ ಅವತಾರ ಕಾಲದಲ್ಲಿ ಕೆಲವೊಂದು ಕೃತಿಗಳನ್ನು ಬಹುಶಃ ಹೀಗೆ ರಚನೆ ಮಾಡಿದ ಹಾಗೆ ಕಾಣುತ್ತೆ. ಅದರ ಉದ್ದೇಶ ಅದು ಎಲ್ಲರನ್ನು ಇಟ್ಟುಕೊಂಡು, ಸಮಸ್ತ ಮಾನವರನ್ನು ಇಟ್ಟುಕೊಂಡು. ಆದರೆ ಅದರ ಅಧ್ಯಯನವಾಗಲಿ ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳೋ ದೃಷ್ಟಿಯಿಂದಾಗಲಿ ಇತ್ಯಾದಿಗಳ ದೃಷ್ಟಿಯಿಂದ ಅದು ಕೆಲವರಿಗೆ ಮಾತ್ರ ಸೀಮಿತವಾಗಬಹುದು. ಹಾಗೆ ಇನ್ನು ಕೆಲವು ಗ್ರಂಥಗಳು ಉದ್ದೇಶ ಎಲ್ಲರನ್ನು ಇಟ್ಟುಕೊಂಡು, ಆದರೆ ಆ ಮೊದಲನೇ ಗುಂಪಿಗಿಂತ ಇನ್ನೊಂದಷ್ಟು ಜಾಸ್ತಿ ಜನಕ್ಕೆ ಅರ್ಥ ಆಗುವ ಹಾಗೆ ಬರೆದ ಹಾಗೆ ಕಾಣುತ್ತೆ. ಆದರೆ ಮತ್ತೊಂದಷ್ಟು ಗ್ರಂಥಗಳೇನಿದೆ, ವಿಶೇಷವಾಗಿ ಸ್ತೋತ್ರ ಕೃತಿಗಳು ಮತ್ತು ಸಣ್ಣ ಸಣ್ಣ ಕೃತಿಗಳು, ಉದಾಹರಣೆಗೆ ಪ್ರಶ್ನೋತ್ತರತ್ನ ಮಾಲಿಕ ಮೊದಲಾದಂಥ ಕೃತಿಗಳು, ಅದು ಉದ್ದೇಶವು ಅದರಲ್ಲಿರತಕ್ಕಂಥ ಏನೊಂದು ಉಪದೇಶ ಇದೆ, ತತ್ವ ಇದೆ, ಅದು ಎಲ್ಲರನ್ನು ಉದ್ದೇಶಿಸಿದ ಸಂದೇಹ ಇಲ್ಲ. ಜೊತೆಗೆ ಆ ಕೃತಿಗಳೂ ಕೂಡ ಎಲ್ಲರೂ ಕೂಡ ಅನುಸರಿಸುವುದಕ್ಕೆ ಯೋಗ್ಯವಾಗುವಂತೆ, ಕೇವಲ ಸಾಮಾನ್ಯರಷ್ಟೇ ಅಲ್ಲ ವಿದ್ವಾಂಸರು ಕೂಡ ಅನುಸರಿಸುವುದಕ್ಕೆ ಯೋಗ್ಯವಾಗುವಂತೆ ಅದನ್ನು ರಚನೆ ಮಾಡಿದರು ಅನ್ನೋದರಲ್ಲಿ ಸಂದೇಹ ಉಳಿದಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರ ಅಲ್ಲ, ಭಗವಂತ ತಾನು ಬೇರೆ ಅವತಾರವನ್ನು ತಾಳಿದಾಗ, ವಿಶೇಷವಾಗಿ ಶ್ರೀಕೃಷ್ಣ ಅವತಾರವನ್ನು ತಾಳಿದಾಗ, ವಿಶೇಷವಾಗಿ ಇನ್ನು ಶಬ್ದವನ್ನು ನಾನು ಹಾಕಿದ್ದೇನೆ, ತಾನು ಜನಗಳೊಟ್ಟಿಗೆ ಸೇರಿಕೊಂಡು, ಅದು ಬಾಲ್ಯದಿಂದಲೇ ಆ ಬಾಲ ಲೀಲೆಗಳಿರ್ಬೋದು, ಆಮೇಲಿನ ಶ್ರೀಕೃಷ್ಣನ ಒಂದು ಚರಿತ್ರೆ ಇರ್ಬೋದು, ಎಲ್ಲ ನೋಡಿದಾಗ ಭಗವತ್ಪಾದರ ಒಂದು ಬಾಲ್ಯಾವಸ್ಥೆಯ ಒಂದು ಚಟುವಟಿಕೆಗಳು, ಆಗ ನಡೆದಂಥ ಲೀಲೆಗಳು, ಅದಾದ ಮೇಲೆ ಮತ್ತೆ ಸಮಾಜದಲ್ಲಿ ಸಮಸ್ತರೊಟ್ಟಿಗೆ ಬೆರೆತುಕೊಂಡು ಈ ಒಂದು ಸನಾತನ ಧರ್ಮದ ಪುನಃ ಪ್ರತಿಷ್ಠಾಪನೆ ಮಾಡಿದ್ದಿದೆಯಲ್ಲ, ಅದನ್ನು ನೋಡಿದಾಗ ಬಹಳ ಸಾಮ್ಯ ಕಾಣುತ್ತೆ. ಕೆಲವೊಂದು ವಿಷಯದಲ್ಲಿ ವ್ಯತ್ಯಾಸವಿದೆ, ಇಲ್ಲ ಅಂತಲ್ಲ, ಆದರೆ ಬಹಳಷ್ಟು ವಿಷಯಗಳಲ್ಲಿ ಸಾಮ್ಯ ಒಂದು ಸಾದೃಶ್ಯ ಕಾಣುತ್ತೆ ನಮಗೆ. ಶ್ರೀಕೃಷ್ಣನ ಕುರಿತಾಗಿ ಸ್ತುತಿಯನ್ನು ಮಾಡಬೇಕಾದರೆ ಭಗವತ್ಪಾದರು ಹೇಗೆ ಮಾಡಿದರು? ಅಚ್ಯುತಂ ಕೇಶವಂ ಅಂತ ಶುರು ಮಾಡಿದರು. ಇದು ಯಾರನ್ನು ಉದ್ದೇಶಿಸಿರಬಹುದು? ಕೇವಲ ಬಾಲಕರನ್ನೇ ಅಥವಾ ಕೇವಲ ಸಮಾಜದ ಇನ್ಯಾವುದೋ ಒಂದು ಗುಂಪನ್ನೇ? ಖಂಡಿತ ಅಲ್ಲ. ಈ ಒಂದು ನಾಮಸ್ಮರಣೆ ಅಂಥ ಒಂದು ಕೃತಿಯನ್ನು ಹೇಳಿದ್ದೇ ಆದರೆ ಸಮಸ್ತರಿಗೂ ಚಿತ್ತಶುದ್ಧಿ ಅನ್ನೋದ್ರಲ್ಲಿ ಎರಡು ಮಾತಿಗೆ ಅವಕಾಶವೇ ಇಲ್ಲ. ಅಷ್ಟಾದರೂ ಕೂಡ ಮಕ್ಕಳಿಗೆ ಇದನ್ನು ಹೇಳಿಕೊಡೋದರಿಂದ ಆಗತಕ್ಕಂಥ ಪರಿಣಾಮ ಮತ್ತು ಅದರಲ್ಲಿರುವ ಸೌಲಭ್ಯ, ಇದನ್ನೆಲ್ಲ ಗಮನಿಸಿದಾಗ ಓಹೋ, ಭಗವತ್ಪಾದ ಮನಸ್ಸಿನಲ್ಲಿ ಎಲ್ಲ ಸಮಾಜ ಇದ್ದರೂ ಕೂಡ ವಿಶೇಷವಾಗಿ ಕೆಲವೊಂದು ಸಂದರ್ಭದಲ್ಲಿ ಹೀಗೊಂದು ಉದ್ದೇಶ ಇತ್ತೇನೋ ಅಂತ ಹೇಳುವ ಕಾಣುತ್ತೆ. ಹಾಗೆ ಗೋವಿಂದಾಷ್ಟಕದಲ್ಲಿ ಭಗವತ್ಪಾದರು ಯಾವ ರೀತಿಯಲ್ಲಿ ಉಪದೇಶವನ್ನು ಮಾಡಿದ್ದಾರೆ ವಿದ್ವಾಂಸರಿಗೆ ಯಾರು ಅದನ್ನು ಹೇಳಬೇಕಾದ್ದಿಲ್ಲ. ಜನಸಾಮಾನ್ಯರಿಗೂ ಈಗ ವೇದಾಂತ ಭಾರತೀಯ ಕಾರ್ಯಕರ್ತರು ಆಗಾಗ ತಿಳಿಸ್ತಾ ಇರ್ತಾರೆ, ಹಾಡ್ತಾ ಇರ್ತಾರೆ, ಒಟ್ಟಿಗೆ ಎಲ್ಲರನ್ನು ಸೇರಿಸ್ಕೊಳ್ತಾ ಇರ್ತಾರೆ. ಅದರಲ್ಲಿ ಭಗವತ್ಪಾದರು ಒಂದೊಂದೇ ಘಟನೆಯನ್ನು ಇಟ್ಟುಕೊಂಡು, ಶ್ರೀಕೃಷ್ಣನ ಜೀವನದಲ್ಲಿ ಬರುವಂಥ ಘಟನೆಗಳನ್ನು ಇಟ್ಟುಕೊಂಡು, ಜೊತೆಗೆ ಶ್ರೀಕೃಷ್ಣನ ಎಲ್ಲ ಘಟನೆಗಳನ್ನು ಶಾಸ್ತ್ರಕಾರರು ಹೇಳಿದ್ದಾದರೂ ಯಾತಕ್ಕೆ ಅನ್ನೋದನ್ನು ಮನಸ್ಸಲ್ಲಿಟ್ಟುಕೊಂಡು ಅದೆರಡನ್ನೂ ಸೇರಿಸಿ ಸಮಸ್ತರಿಗೂ ಅನುಕೂಲ ಆಗುವಾಗ ಆ ಸ್ತುತಿ ಮಾಡಿದಿದೆಯಲ್ಲ. ಮೃತ್ಸಾ ಮತ್ಸಿ ಹೇತಿ ಯಶೋದ ತಾಡವ ಶೈಶವ ಸಂತ್ರಾಸಂ ಅಂದರು ಭಗವತ್ಪಾದರು. ಅವನಿಗೆ ಕಥೆ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ, ಈ ಒಂದು ಸ್ತುತಿಯನ್ನು ಹೇಳೋದಕ್ಕೆ ಆರಂಭ ಮಾಡಿದರೆ
ತನ್ನನ್ನು ತಾನು ಮರಿದಂತೂ ಖಂಡಿತ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಸ್ವಲ್ಪ ಕಥೆಯೂ ಗೊತ್ತಿದ್ದರೆ ಅವನಿಗೆ, ಆಗಂತೂ ಅವ ಶರೀರ ಭಾವವನ್ನೇ ಮರಿತಾನೆ ಅನ್ನೋದಲ್ಲಿ ಸಂದೇಹ ಇಲ್ಲ. ಆ ರೀತಿಯಲ್ಲಿ ಇಲ್ಲಿ ಭಗವತ್ಪಾದರು ಸ್ತುತಿ ಮಾಡಿದರು. ಆ ಚಿಕ್ಕ ವಯಸ್ಸಿನಲ್ಲಿ ಮಣ್ಣು ತಿಂದ ಅನ್ನೋ ಪ್ರಕರಣ ಏನಿದೆ, ಅದು ಬಂದು ಹೇಳಿದ್ದು ಕೂಡ ಯಾರು? ಸ್ವತಃ ಬಲರಾಮನು ಕೂಡ ಕೃಷ್ಣ ಮಣ್ಣು ತಿಂದ ಅಂತ ಅಲ್ಲ, ಒಂದು ವ್ಯವಹಾರದ ಭಾಷೆ ಹೇಳೋದು. ಆಗ ತಾಯಿ ಸಿಟ್ಟುಕೊಂಡು ಮೊದಲೊಂದು ಏಟು ಕೊಟ್ಟು, ಆಮೇಲೆ ಸಂವಾದ, ಚರ್ಚೆ, ಇಲ್ಲ ನಾನು ತಿಂದಿಲ್ಲ ಅಂತ ಹೇಳೋದಕ್ಕೆ ಘಟನೆ. ಆಮೇಲೆ ಹಾಗಾದರೆ ಬಾಯಿ ತೆರಿ ಅಂತ ಹೇಳಿದಾಗ ಮತ್ಸಾ ಮತ್ಸಿ ಹೇತಿ ಯಶೋದ, ಆ ಯಶೋದೆ ಮಣ್ಣು ತಿಂದಿ ನೀನು ಅಂತ ಹೇಳುವಾಗ ಇಲ್ಲ ಅಂತ ಕೃಷ್ಣ ಹೇಳಿದ್ದಲ್ಲ. ಆಗ ತಾಡನ ಶೈಶವ ಸಂತ್ರಾಸಂ, ಚಿಕ್ಕ ಮಗು ಕೃಷ್ಣ ಅಲ್ಲ, ಲೋಕದ ದೃಷ್ಟಿಯಿಂದ ಆಗ ಕಷ್ಟವಾಯಿತಂತೆ ಕೃಷ್ಣನಿಗೆ ಆ ಯಶೋದೆಯ ಹೊಡೆತವನ್ನು ತಿನ್ನುವುದಕ್ಕೆ. ಅಲ್ಲ, ಯಶೋದೆಯನ್ನು ಸಿಟ್ಟಿನಿಂದ ಹೊಡೆದರೂ ಕೂಡ ಕೃಷ್ಣನಿಗೆ ನೋವಾಗಲಿ ಅಂತ ಹೊಡೆಯೋದಕ್ಕೆ ಎಂದಾದರೂ ಸಾಧ್ಯವೇ? ಖಂಡಿತ ಇಲ್ಲ. ಆಮೇಲೆ ಬಾಯಿ ತೆಗೆಯಂದಾಗ ವ್ಯಾಧಿತ ವಕ್ತ್ರ ಅಲೋಕಿತ ಲೋಕ ಚತುರ್ದಶ ಲೋಕಾಲಿಂ. ಪುರಾಣಗಳಲ್ಲಿ ಈ ಕಥೆ ತುಂಬ ಸುಂದರವಾಗಿ ಬರುತ್ತೆ. ಶಬ್ದ ಪ್ರಯೋಗಗಳು ಕೂಡ ಅಲ್ಲಿಯೂ ಕೂಡ ಸುಂದರವಾಗಿದೆ. ಅದರಲ್ಲೂ ವಿಶೇಷವಾಗಿ ಭಾಗವತ ಅಲ್ಲಿ ಪದಪ್ರಯೋಗ ಮಾಡಿ ಒಂದು ಘಟನೆಗಳನ್ನೇನು ವಿವರಿಸಿದ್ದಾರೆ, ಅದು ಯಾರು ಒಂದು ಆನಂದದ ಕಣ್ಣೀರು ಹಾಕದೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಅದನ್ನು ಶುಕ ಮಹರ್ಷಿಗಳು ಹೇಳಿದ್ದನ್ನು ನಾವು ಕಾಣಬಹುದು. ಭಗವತ್ಪಾದರು ತಮ್ಮ ಸ್ತುತಿಯಲ್ಲಿ ಅತಿ ಸಂಕ್ಷಿಪ್ತವಾಗಿ ಹೇಳಿದ್ದಾದರೂ ಕೂಡ ಯಾವ ರೀತಿಯಲ್ಲಿ ಅದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ನೋಡಿ. ಬಾಯಿ ಒಡೆದ ಶ್ರೀಕೃಷ್ಣ, ಆಗ ಯಶೋದೆ ನೋಡಿದ್ದೇನು ಮಣ್ಣನ್ನು ನೋಡಿದ್ದು ಸತ್ಯವೇ, ಅದರಲ್ಲಿ ಸಂದೇಹ ಇಲ್ಲ. ಯಾಕೆಂದರೆ 14 ಲೋಕಗಳ ಒಂದು ಆಲಿ ಪಂಕ್ತಿಯನ್ನೇ ನೋಡಿಬಿಟ್ಲಂತೆ ಆ ಯಶೋದೆ. ಅಂದಮೇಲೆ ಮತ್ತು ಮಣ್ಣು ಇರಲೇಬೇಕಲ್ಲಿ, ಭೂಲೋಕ ಇದ್ದ ಮೇಲೆ ಮಣ್ಣು ಬೇಕು. ಅದೇನೋ ನಿಜ. ಆದರೆ ಆ ಮಣ್ಣಿನ ಹಿಂದೆ ಎಂಥದನ್ನು ನೋಡಿದ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಶ್ರುತಿ ಹೇಳ್ತಕ್ಕಂಥ ಆ ಒಂದು ಅಂಶವನ್ನು ಆ ಕಥೆಗಳು ಹೇಗೆ ಹೇಳ್ತವೆ, ಅದನ್ನು ಭಗವತ್ಪಾದರು ಹೇಗೆ ಲೋಕಕ್ಕೆ ಕೊಟ್ಟರು ಸ್ತುತಿಯ ಮೂಲಕ ಅನ್ನೋದನ್ನು ನಾವು ನೋಡಬಹುದು. ಲೋಕತ್ರಯಪುರ ಮೂಲ ಸ್ತಂಭಂ ಲೋಕಾಲೋಕಮನಾಲೋಕಂ ಅಂದರು. ಆ ಕೃಷ್ಣ ಚೋಟ, ಅತಿ ಚಿಕ್ಕ ವಯಸ್ಸು, ಆದರೆ ತಾಯಿಗೆ ವಿಶೇಷವಾಗಿ ತಾಯಿಗೆ ಅಲ್ಲಿ ಹೇಳೋದು ತೋರಿಸಿದ್ದು ಮಾತ್ರ ಅದ್ಭುತವಾದಂಥ ಒಂದು ದೃಶ್ಯವನ್ನು. ಯಾಕೆ ಅಂದರೆ ಲೋಕತ್ರಯಪುರ ಮೂಲ ಸ್ತಂಭಂ, ಈ ಲೋಕ ನಿಂತಿರುವುದೇ ಅಲ್ಲಿ ಪರಮಾತ್ಮನ ಒಂದು ಆಧಾರದಲ್ಲಿ. ಉಪನಿಷತ್ತುಗಳನ್ನು ಬಾರಿ ಬಾರಿ ಹೇಳ್ತಾವೆ ಇದನ್ನು. ಅಷ್ಟು ಮಾತ್ರ ಅಲ್ಲ, ಲೋಕಾಲೋಕಮನಾಲೋಕಂ, ಸ್ವತಃ ಪರಮಾತ್ಮನ ಸ್ವರೂಪ ಏನು ಅಂತ ವಿಚಾರ ಮಾಡಿದರೆ ಅವನ ಸ್ವರೂಪ ಅದು ಲೋಕಕ್ಕಿಂತ ಅತೀತವಾದಂಥದ್ದು, ಲೋಕಕ್ಕೆಲ್ಲ ತೋರುವಂಥದ್ದಷ್ಟೇ ಅದು. ಅಂಥ ಪರಮಾತ್ಮ ಲೋಕೇಶಂ ಪರಮೇಶಂ ಪ್ರಣಮತ ಗೋವಿಂದಂ ಪರಮಾನಂದಂ. ಭಗವತ್ಪಾದರು ಮತ್ತೆ 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 ಹೇಳ್ತಾರೆ, ಪ್ರಣಮತ ಗೋವಿಂದಂ ಪರಮಾನಂದಂ ಅಂತಾರೆ. ನಾನು ಅದಕ್ಕಾಗಿ ಮೊದಲೇ ನೆನಪು ಮಾಡಿಕೊಂಡೆ ಭಗವತ್ಪಾದರು. ಮತ್ತು ನನಗೆ ಈ ಒಂದು ಅಭಿಯಾನ ದೃಷ್ಟಿಯಿಂದ ಊರೆಲ್ಲ ಸುತ್ತುವಾಗ ಭಗವತ್ಪಾದರು ಆ ವಿದ್ಯಾರ್ಥಿಗಳ ಒಂದು ವಯಸ್ಸಿನವರಿಗೆ ಕೊಟ್ಟ ಒಂದು ಗಮನ ಇದೆಯಲ್ಲ, ನಾನೆಂದು ಊಹೆಯೂ ಮಾಡಿರಲಿಲ್ಲ. ಈ ಪ್ರವಾಸಕ್ಕೆ ಹೊರಡೋದರ ಮೊದಲು ಹೀಗೊಂದು ನನಗೆ ಬಂದಿತ್ತು ಅನುಭವಕ್ಕೆ ಅಂತ ಊಹೆಯೂ ಮಾಡಿರಲಿಲ್ಲ. ಅಂಥ ಘಟನೆಗಳು ಅಲ್ಲಲ್ಲಿ ಕಾಣತಕ್ಕಂಥದ್ದು. ಆ ಚಿಕ್ಕ ವಯಸ್ಸಿನ ಮಕ್ಕಳು ಕುಣಿತಾ ಹೇಳೋದಕ್ಕೆ ಅನುಕೂಲ ಆಗುವ ಹಾಗೆ, ಆದರೆ ಆ ಕುಣಿತದ ಒಟ್ಟಿಗೆ ಕೊನೆಗೆ ಆ ಭಗವಂತನಲ್ಲಿ ಮನಸ್ಸು ಲೀನ ಆಗೋದಕ್ಕೆ ಬೇಕಾದಂಥ ಒಂದು ಉಪದೇಶವನ್ನು ಎಂಥ ಅದ್ಭುತವಾಗಿ ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಶುಕ ಮಹರ್ಷಿಗಳ ನಾನು ವಿಚಾರವನ್ನು ಹೇಳದೆ ಉಪಸಂಹಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದರ ಕಾಲದ ವಿಷಯದಲ್ಲಿ ವಿದ್ವಾಂಸರಿಗೆ ಬೇಕಾದಷ್ಟು ಚರ್ಚೆಗೆ ಅವಕಾಶವಿದೆ. ಅದು ಕಲಿಯುಗ ಮುಗಿಯತನಕ್ಕೂ ಹಾಗೇನು ಮುಂದುವರಿಯುತ್ತೆ, ಅದರಲ್ಲೇನು ಸಂದೇಹಕ್ಕೆ ಅವಕಾಶವಿಲ್ಲ. ಅದು ಅವರವರ ಬುದ್ಧಿಗೆ ತಕ್ಕಂತೆ, ಅವರವರ ಪ್ರತಿಭೆಗೆ ತಕ್ಕಂತೆ ಅದು ನಡೆಯುವಂಥದ್ದಲ್ಲಿ ಆಶ್ಚರ್ಯವೇನಿಲ್ಲ. ಏನಾರು ಹಾಕ್ಕೊಳ್ಳಿ, ಒಟ್ಟಿನಲ್ಲಿ ಹೇಳಿದಂಥ ತತ್ವ ಏನು ಅಂತಂದರೆ ಅದು ಆ ಶ್ರೀಕೃಷ್ಣನ ತತ್ವ. ಅದನ್ನು ಹೇಗೆ ತಿಳಿಸಿದರು ಶುಕ ಮಹರ್ಷಿಗಳು ಅನ್ನೋದು ನಮಗೆ ಬಹಳ ಮುಖ್ಯವಾದ್ದು. ಅದಕ್ಕಾಗಿ ಎಷ್ಟೋ ಜನ ಆ ವಿಷಯದಲ್ಲಿ ಚರ್ಚೆಯನ್ನು ಪಕ್ಕಕ್ಕಿಡ್ತಾರೆ. ಭಾಗವತ ಗ್ರಂಥ ಅದು ಬರೆದಿದ್ಯಾರು ಅದು ಪಕ್ಕಕ್ಕೆ ಅದು.
ಅಲ್ಲಿ ಹೇಳಿದ್ದೇನನ್ನೋದೇ ಬಹಳ ಮುಖ್ಯವಾಗಿಟ್ಟುಕೊಳ್ತಾರೆ. ಹಾಗೆ ಅದನ್ನು ನಾವು ನೋಡಿದಾಗ ಯಶೋದೆ ಏಕದಾ ಕ್ರೀಡಮಾನಾಸ್ತೆ ರಾಮಾದ್ಯಾಗೋಪಧಾರಕಾ ಅಂತಾರೆ ಶುಕಮಹರ್ಷಿಗಳು. ಪರೀಕ್ಷಿತ, ಇವರೆಲ್ಲ ರಾಮನೇ ಮೊದಲಾದಂತೆ ಬಲರಾಮನೇ ಮೊದಲಾದಂಥ ಎಲ್ಲ ಆಟ ಆಡ್ತಾ ಇದ್ದಾರೆ. ಕೃಷ್ಣೋ ಮೃದಂ ಭಕ್ಷಿತವಾನಿತಿ ಮಾತ್ರೇನ್ಯವೇರಯನ್. ಆಟ ಆಡ್ತಾ ನೋಡಿದರು ಕೃಷ್ಣನು ಆಟ ಆಡ್ತಾ ಇದ್ದಾನೆ, ಜೊತೆಗೆ ಸ್ವಲ್ಪ ಮಣ್ಣು ತಿಂದ ಅಂತ ಅವ್ರಿಗೆ ಕಾಣುತ್ತೆ. ಬಂದು ಮಾತ್ರೆ ನ್ಯವೇರಯನ್ ಒಂದು ತಾಯಿಗೆ ಹೇಳಿದಳು ಯಶೋದೆಗೆ, ಸಾ ಗೃಹೀತ್ವಾ ಕರೆ ಕೃಷ್ಣಂ ಉಪಾಲಭ್ಯ ಹಿತೈಷಿಣಿ ಅಂತ ಶುಕಮಹರ್ಷಿಗಳು. ಭಗವತ್ಪಾದರು ಮಾಡಿದ ಪದಪ್ರಯೋಗಗಳನ್ನು ನಾವು ನೋಡಿದರೆ ಈಗ ಶುಕಮಹರ್ಷಿ ಹೇಳ್ತಕ್ಕಂಥ ಪದಗಳನ್ನು ನಾವು ನೋಡಿದರೆ ಏನು ಅನಿಸುತ್ತೆ ಅನ್ನೋದನ್ನು ನಾವು ಎಷ್ಟು ಹೊತ್ತು ಮೆಲುಕು ಹಾಕಿದರೂ ಕೂಡ ಕಡಿಮೆ ಅಂತಲೇ ಹೇಳಬೇಕು. ಯಶೋದ ಭಯಸಂಭ್ರಾಂತ ಪ್ರೇಕ್ಷಣಾಮಕ್ಷಂ ಭಾಷತ. ಏನು ಕೈಯಲ್ಲಿ ಹಿಡಿದು ಮಣ್ಣು ತಿಂದಿಯಂತೆ ನೀನು ಅಂತ ಹೇಳುವಾಗ ಕೃಷ್ಣನಿಗೆ ಮತ್ತು ಹೊಡೆಯೋದಕ್ಕೆ ಬೇರೆ ಹೋಗಿದ್ದಾಳೆ. ಅದನ್ನು ನೋಡಿದ ಈ ಕೃಷ್ಣನ ಒಂದು ಆ ಮುಖದ ಇದನ್ನು ಚರ್ಯೆಯನ್ನು ಶುಕಮಹರ್ಷಿಗಳು ಹೇಳ್ತಾರೆ. ಭಯ ಸಂಭ್ರಾಂತ ಪ್ರೇಕ್ಷಣಾಮಕ್ಷಂ ಅಂತ ಹೇಳ್ತಾರೆ. ಆ ಕೃಷ್ಣನನ್ನು ನೋಡದೇ ಇದ್ದರೂ ಕೂಡ ಕೃಷ್ಣ ನಮ್ಮ ಮುಂದೆ ಬಂದು ನಿಲ್ಲುದಂತೂ ಖಂಡಿತ. ಅವನನ್ನು ಕುರಿತು ಅಭಾಷತ ಯಶೋದೆ ಹೇಳಿದ್ಲು, ತಿಂದಿ ನೀನು ಮಣ್ಣನ್ನು, ಮಣ್ಣು ಯಾಕೆ ತಿಂದಿ ಅಂತ ಕೇಳಿದ್ಲು. ಅವ ಹೇಳಿದ, ನಾಹಂ ಭಕ್ಷಿತವಾನಂಬ, ನಾನು ಮಣ್ಣು ತಿನ್ನಲಿಲ್ಲ ಅಂತಂದ. ಈಗ ವ್ಯವಹಾರ ಶಬ್ದ ಬಹಳ ಅನ್ವರ್ಥ ಅಂತ ನಾನು ಭಾವಿಸ್ತೇನೆ. ಅಲ್ಲ, ಯಶೋದೆ ಹೇಳಿದ್ದು ನೀನು ಮಣ್ಣು ತಿಂದಿ ಅಂತ, ನಾ ಮಣ್ಣು ತಿನ್ನಲಿಲ್ಲ. ಅಲ್ಲ, ಕೃಷ್ಣ ಮಣ್ಣು ತಿನ್ನೋದು ಹೇಗೆ? ಮಣ್ಣು ತಿನ್ನೋದು ನಮ್ಮಂಥವ್ರು, ಮಣ್ಣಿಗೆ ಸೇರೋದು ವಾಪಸ್. ಕೃಷ್ಣ ಹಾಗಾಗೋದಕ್ಕೆ ಸಾಧ್ಯ. ನಾನು ಮಣ್ಣು ತಿನ್ನಲಿಲ್ಲ ಅಂದ. ಅಷ್ಟು ಮಾತ್ರ ಅಲ್ಲ, ನೀ ಬೇಕಾದ್ರೆ ಸಂದೇಹ ಇದ್ದರೂ ನನ್ನ ಬಾಯಿ ನೋಡು. ಅಲ್ಲ, ಬಲರಾಮ ಹೇಳ್ತಾ ಇದ್ದಾನೆ ಅಂತ ಯಶೋದೆ ಹೇಳಿದ ಕೃಷ್ಣ, ಇಲ್ಲ ನೀ ಬೇಕಾದ್ರೆ ನೋಡು ಅಂತ ಹೇಳಿ ಬಾಯಿ ತೆರೆದ ಅಂತ ಶುಕಮಹರ್ಷಿಗಳು ಕೂಡ. ಯದ್ಯೇವಂ ತರ್ಹಿ ವ್ಯಾದೇಹಿ ಅಂತ ಆದೇಶ. ಆಗ ತೆಗೆದ ಸಾತತ್ವದರ್ಶಿ ವಿಶ್ವಂ ಜಗತ್ತು. ಅಲ್ಲಿಗೆ ನಾನು ಉಪನಿಷತ್ನ ಮಾತು ನೆನಪು ಮಾಡಿದೆ. ಪರಮಾತ್ಮನ ಒಳಗೆ ಹೊರಗೆ ಎಲ್ಲವನ್ನು ಆವರಿಸಿ ಅತ್ಯತಿಷ್ಠ ದಶಾಂಗುಲಂ, ಇದು ಉಪನಿಷತ್ತಿನ ಮಾತು. ಹಾಗೆ ಯಶೋದೆಗೆ ಆ ದರ್ಶನವಾದ್ದನ್ನು ಒಂದು ನೆಪವಾಗಿಟ್ಟುಕೊಂಡು ಸಮಸ್ತರಿಗೆ ಉಪದೇಶ ಮಾಡಿದಂಥ ನಮ್ಮ ಗ್ರಂಥಗಳು, ಪುರಾಣಗಳು, ಅದು ವಿಷ್ಣು ಪುರಾಣ ಇರಬಹುದು ಅಥವಾ ಭಾಗವತ ಇರಬಹುದು, ಎಲ್ಲ ಪುರಾಣಗಳಲ್ಲಿ ಈ ಘಟನೆಗಳು ಬಂದಿವೆ. ಶಂಕರ ಭಗವತ್ಪಾದರು ಅದನ್ನೇ ತಮ್ಮ ಕೃತಿಗಳ ಮೂಲಕ ಲೋಕಕ್ಕೆ ಸ್ತುತಿಯ ಮೂಲಕ ನೀಡುವುದರ ಮೂಲಕ ಮಹದುಪಕಾರವನ್ನು ಮಾಡಿದರು ಅನ್ನೋದರಲ್ಲಿ ಸಂದೇಹವಿಲ್ಲ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.